20 ಹಾಗೂ 21, 22ನೇ ಕವನ. ಶಲ್ಯ ಹಾಗೂ ಕರ್ಣನು ಧನುಸ್ಸನ್ನು ಎತ್ತಲು ಬರುವಂಥ ಸಂಗತಿಗಳು. ಬಂದ ನೀತನು ಧನುವ ಸಾರಿದು ನಿಂದು ಸಂವರಿಸಿದನು. ಕಾಂತಾವೃಂದವನು ನೋಡಿದನು. ಮನದಲ್ಲಿ ದಿಕ್ಕು ದಿಗಿಲೆನುತ್ತಾ ಸಂದಣಿಯ ಬದಿಗೊತ್ತಿ ಪಣಿಯಲಿ ಮಂದರವ ಬಿಗಿವಂತೆ ಭುಜದಲ್ಲಿ ಮುಂದುವರಿದು ಅವಚಿದನು ದಂಡೆಯ ನಿಕ್ಕಿ ಕೋಪದಲ್ಲಿ. ಅಂದರೆ ಶಲ್ಯನು ಬಿಲ್ಲಿನ ಬಳಿಗೆ ಬಂದು ಸಿದ್ಧನಾಗಿ ಈ ಹೆಣ್ಣು ಮಕ್ಕಳನ್ನು ನೋಡಿ ಕೋಪದಿಂದ ದಿಕ್ಕೆಂದು ಕೊಂಡನು. ಬಿಲ್ಲನ್ನು ಸುತ್ತು ನಿಂತವರನ್ನು ಸರಿಸಿ ವಾಸಕಿಯಿಂದ ಮಂದರ ಪರ್ವತವನ್ನು ಬಿಗಿದಂತೆ ಕೋಪೋದ್ರಿಕ್ತನಾಗಿ ಭುಜದಿಂದ ಬಿಲ್ಲನ್ನು ಔಚಿ ಮಂಡಿ ಊರಿದನು. ಕುಳ್ಳದಿ ಧನು ಈತನೊಬ್ಬನೋ ಒಳಲ್ಲೇ ಗೊಬ್ಬಿನೊಳೌಕಿ ತೊಡರಿನ ಪಳ್ಳಣಿಯ ಗಣುಕುಲಿಯ ಪಂಟಿಸಿ ನಿಮಿಷ ಮಾತ್ರದಲ್ಲಿ ಬಿಲ್ಲು ಇವನಲ್ಲಿ ಬಿದ್ದನು. ಡೊಳ್ಳು ಮೇಲಾಗಿತ್ತು. ಸತಿಯರು ಗೋಳೆನ್ನಲು ಸುಡು ಘೋರ ಧನುವ ನೆತ್ತ ಹೊರೆದೆಗಡೆ. ಅಂದರೆ ಹೊರೆದೆಗೆದ ಅಂದರೆ ಬಿಲ್ಲು ಇವನ ಪಟ್ಟಿಗೆ ಸೋಲಲಿಲ್ಲ. ಇವನು ಮಹಾಸತ್ವದಿಂದ ಅವನ್ನು ಭಾಗಿಸಲು ಕೈ ತೊಡವುಗಳು ಸದ್ದು ಮಾಡಿದವು. ಅದನ್ನು ಆಕ್ರಮಿಸಿ ಬಗ್ಗಿಸುತ್ತ ನಿಮಿಷ ಕಾಲದಲ್ಲಿ ಬಿಲ್ಲನ್ನು ಹಿಡಿದು ಹೊಟ್ಟೆಯ ಮೇಲೆಗೆ ಭೂಮಿಗೆ ಬಿದ್ದನು. ಹೆಂಗಳೆಯರು ನಕ್ಕರು. ಈ ಘೋರ ಧನುಸ್ಸನ್ನು ಸುಡು ಎಂದುಕೊಂಡು ಶಲ್ಯನು ಹಿಂಗಿದನು. ಮಾದ್ರೇಶನಿ ಧನು ಭಂಗಿಸಿತು ಮಾನ್ಯರನು ಜಡವಿದು ಜಂಗಮತ್ವ ಅದಲೆ ಏನಹುದೋ ಜೇಂಪಿಸುತ್ತಲೇ ಜಗವ ಅಂಗನ ಪ್ರಾಣಿಗ್ರಹಣರ ಹೆಂಗೆ ತಾನೀ ದುಷ್ಟ ಧನುವನ್ನು ಭಂಗಬಡಿಸದೆ ಬಿಡುವೆನೆನ್ನುತ್ತಾ ಕಲಿಕರ್ಣನೈತಂದ. ಅಂದರೆ ಮಾದ್ರ ದೇಶದ ರಾಜ ಅಂದರೆ ಶಲ್ಯ ಹಿಂತಿರುಗಿದನು. ಈ ಜಡವಾದ ಬಿಲ್ಲು ಮಹಾಮಾನ್ಯರನ್ನು ಭಂಗಿಸಿತು. ಈ ಬಿಲ್ಲಿಗೆ ಜೀವವಿದ್ದಿದ್ದರೆ ಏನಾಗುತ್ತಿತ್ತೋ. ಈ ಧನುಸ್ಸನ್ನು ಭಂಗಪಡಿಸದೆ ನಾನು ಬಿಡುವುದಿಲ್ಲ. ದ್ರೌಪದಿಯು ದುರ್ಯೋಧನನನ್ನು ಕೈ ಹಿಡಿಯಲು ಎಂದುಕೊಂಡು ಕರ್ಣನು ಬರುತ್ತಾನೆ. ಧನ್ಯವಾದಗಳು.